ಹಾಯ್ ಹಲೋ ನಮಸ್ತೆ. ಇವತ್ತು ಹಳ್ಳಿಯಲ್ಲಿ ಮಾಡುವಂತಹ ಮೊಟ್ಟೆ ಸಾಂಬಾರು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಬರೀ ಸಿಂಪಲ್ಲಾಗಿ ಒಂದು 4ರಿಂದ 5 ಮೊಟ್ಟೆ ಇದ್ದರೆ ನೀವು ಮನೇಲೇ ಮೊಟ್ಟೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಮೊದಲು ನಾವು ಒಂದು ಜಾರಿಗೆ ಒಂದು 8ರಿಂದ 10 ಆಗೋವಷ್ಟು ಮೆಣಸನ್ನ ಹಾಕ್ಕೋಬೇಕು. ಒಂದು 8ರಿಂದ 10 ಮೆಣಸು ಹಾಕ್ಕೊಳ್ಳಿ. ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆ್ಯಂಡ್ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡ್ಮೇಲೆ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಕೊನೆಯದಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಜಾರಿಗೆ. ಏನಿಲ್ಲ, ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೋಬೋದು. ಎಲ್ಲ ಒಂದು 4ರಿಂದ 5 ಮೊಟ್ಟೆ ಇದ್ದರೆ ಆರಾಮಾಗಿ ಮಾಡ್ಕೋಬೋದು. ಮೊಟ್ಟೆ ಸಾಂಬಾರು ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಯಾವ ರೀತಿಯೂ ಕಷ್ಟ ಅಲ್ಲ, ಅದು ಆರಾಮಾಗಿ ಒಂದು 20 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಮನೆಯಲ್ಲಿ. ಆ್ಯಂಡ್ ನೆಕ್ಸ್ಟು ನಾನು ಚಕ್ಕೆ ಮತ್ತು ಈ ಥರ ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗಿಷ್ಟ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಮಸಾಲೆ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಧನಿಯಾ ಪುಡಿನ 1.5 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 6 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಮೊದಲೇ 6 ಮೊಟ್ಟೆ ಬೇಯಿಸ್ಕೊಂಡಿರೋದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಾನು 1.5 ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು 2-3 ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ ಖಾರದ ಪುಡಿನ. ನಾನಿಲ್ಲಿ 3 ಸ್ಪೂನ್ 4 ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ನೀವು. ಆ್ಯಂಡ್ ನಾನು ಇಲ್ಲಿ ಎಗ್ ಮಸಾಲ ಪುಡಿ ಇದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಇಲ್ಲ ಅಂದರೆ ಪರವಾಗಿಲ್ಲ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಗ್ ಮಸಾಲ ಅದು ಪೌಡರ್ ಸಿಗುತ್ತೆ ನಿಮಗೆ. ಇಷ್ಟು ಹಾಕ್ಕೋಬೇಕು. ಆ್ಯಂಡ್ ನಿಮ್ಮ ಮನೇಲಿ ಅದು ಆವಾಗಲೇ ಹೇಳ್ದಂಗೆ ಆ ಥರ ಇಲ್ಲ ಅಂತ ಅಂದರೆ ನಿಮಗೆ ಚಿಕನ್ ಮಸಾಲ ಪೌಡರ್ ಇರುತ್ತಲ್ಲ, ಇಲ್ಲಾಂದರೆ ಮಟನ್ ಮಸಾಲ ಪೌಡರು, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಅದನ್ನೊಂದು 2-3 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಒಂದು ಸ್ವಲ್ಪ ಆಗುವಷ್ಟು ಕೊತ್ತಂಬರಿನ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆಗುವಷ್ಟು ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಆಯಿತು. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು, ತರಕಾರಿಯಾಗಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇವಾಗ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರದೊಂದು ತಪ್ಪಲೆ ತೊಗೊಳ್ಳಿ. ಕುಕ್ಕರಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಥರ ಒಂದು ತಪ್ಪಲೆ ಇದ್ದರೆ ಸಾಕು, ಅದರಲ್ಲೇ ನೀವು ಮಾಡ್ಕೋಬೋದು. ನಾನಿವಾಗ ಗ್ಯಾಸು ಹಚ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು. ನೀವು ಎಣ್ಣೆ ಹಾಕ್ಕೊಳ್ಬೇಕು, ಒಂದು 6 ಸ್ಪೂನ್ ಆದರೂ ಹಾಕ್ಕೊಳ್ಳೇಬೇಕು ನೀವು. ಬಿಕಾಸ್ ಮೊಟ್ಟೆ ಕೋಳಿ ಸಾಂಬಾರಿಗೆ ನಾವು ಚಿಕನ್ ಮಟನ್ ಮಾಡ್ಕೊತೀವಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ ಇದು. ಅದಕ್ಕಿಂತ ತುಂಬ ಚೆನ್ನಾಗೇ ಆಗುತ್ತೆ ಈ ಸಾಂಬಾರು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು. ಚೆನ್ನಾಗಿ ಕಾಯಿದ್ರೇ ನಮಗೆ, ಅದೇ ಮೊದಲೇ ಹೇಳ್ದಂಗೆ ಎಣ್ಣೆ ಚೆನ್ನಾಗಿ ಕಾಯಿದ್ರೇ ನಾವು ಏನೇ ಒಂದು ಹಾಕಿದ್ರೂ ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಮೊಟ್ಟೆ ಕೋಳಿ ಸಾಂಬಾರು ಇದು ಹಳ್ಳಿ ಶೈಲಿಯಲ್ಲಿ ಮಾಡ್ಕೊಳ್ಳೋ ಅಂತಹದ್ದು. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೋಬೇಕು ಅನಿಸುತ್ತೆ ಅವಾಗವಾಗ, ಅಷ್ಟು ಚೆನ್ನಾಗಾಗುತ್ತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಮೊಟ್ಟೆನ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ನಾನು 6 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ನೀವು ಅಷ್ಟೇ ಮೊಟ್ಟೆ ಬೇಯಿಸ್ಕೊಬಿಡಿ. ಫಸ್ಟೇ ಮೊಟ್ಟೆ ಬೇಯಿಸ್ಕೊಂಡು ಅದನ್ನು ಸುಳ್ದು ಎತ್ತಿಕ್ಕೋಬಿಡ್ಬೇಕು. ಒಂದು ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಂಬಿಡ್ರಿ ಇವಾಗಲೇ. ಆ್ಯಂಡ್ ನಾನಿವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 6 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೋಬೇಕು ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಗೆಡ್ಡೆ ಆಗೋಷ್ಟು ಹಾಕ್ಕೊಳ್ಳಿ. ನೀವು ಅಕಸ್ಮಾತ್ 10 ಮೊಟ್ಟೆ ಯೂಸ್ ಮಾಡ್ಕೊತೀನಿ ಅಂದರೆ 2ರಿಂದ 3 ಈರುಳ್ಳಿ ಹಾಕ್ಕೊಳ್ಳಿ. ದಪ್ಪದಾದರೆ 2 ಸಾಕು. ಆ್ಯಂಡ್ ನಾನಿಲ್ಲಿ ಒಂದು ಟೊಮೆಟೊ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇಷ್ಟೇ ಟೊಮೆಟೊ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟಿಗಿರುತ್ತೆ, ತುಂಬ ಒಳ್ಳೆ ರುಚಿ ಕೊಡುತ್ತೆ ಈ ಮೊಟ್ಟೆ ಸಾಂಬಾರಿಗೆ. ಇದು ನೀಟಾಗಿ ಹಸಿ ವಾಸನೆ ಹೋಗಬೇಕು. ನಾನಿವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಟೊಮೆಟೊ ಯೂಸ್ ಮಾಡ್ಕೊಳ್ಳಿ ಸಾಕು. ಇಷ್ಟೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದರಲ್ಲಿ ಏನಾದರೂ ನೀರಿದ್ದರೆ ಟೊಮೆಟೊ ರಸ ಅದನ್ನು ವೇಸ್ಟ್ ಮಾಡಬೇಡಿ, ಹಾಕ್ಕೊಂಬಿಡಿ. ಇವಾಗ ನೀಟಾಗಿ ಈ ರೀತಿ ಒಂದು ಚೌಟಲ್ಲಿ ಅದನ್ನು ಕೈಯಾಡ್ರಿ. ಈ ರೀತಿ ಎಲ್ಲ ನೀಟಾಗಿ ಬೇರೆ ಬೇರೆ ಮಾಡಿಬಿಟ್ಟು ನೀಟಾಗಿ ಇದು ಮಾಡ್ಕೋಬೇಕು.
ಬಿಕಾಸ್ ಅದು ಹಸೆ ವಾಸನೆ ಎಲ್ಲ ಹೋಗ್ಬೇಕಲ್ವ. ನಾವಿದ್ದು ಮಟನ್, ನಾನು ಅವಾಗಲೇ ಹೇಳ್ದಂಗೆ ಮಟನ್ ಚಿಕನ್ಗಿಂತನೂ ಒಂದು ಸ್ವಲ್ಪ ಚೆನ್ನಾಗೇ ಆಗುತ್ತೆ ಸಾಂಬಾರು. ಮಟನ್ ಚಿಕನ್ ತಿನ್ನಲ್ಲ ಅನ್ನೋರು ಈ ರೀತಿ ಎಗ್ ಸಾಂಬಾರೇ ಮಾಡ್ಕೊಂಡು ತಿನ್ಬೋದು. ಯಾವುದೇ ರೀತಿ ಜಾಸ್ತಿ ಮಸಾಲೆನೂ ಆಗೋಲ್ಲ, ಯಾವುದೇ ರೀತಿ ಒಂಥರ ಇವತ್ತೇ ಮಾಡ್ಕೊಂಡು ನೀವು ಸಂಜೆ ಅಷ್ಟೊತ್ತಲ್ಲಿ ಖಾಲಿ ಆಗಿಬಿಡುತ್ತೆ. ಒಂದೇ ಒಂದು ಟೈಮ್ಗೆ ಯೂಸ್ ಮಾಡ್ಕೊಂಬಿಟ್ರು ಅಷ್ಟೇ ಖಾಲಿನೇ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ ಇದು ಮೊಟ್ಟೆ ಸಾರು. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಬೇಯಬೇಕು. ಅದು ನಾವೇನು ಜಾಸ್ತಿ ಏನು ಯೂಸ್ ಮಾಡ್ಕೊಳ್ಳಲ್ವಲ್ಲ ಚಿಕನ್ ಮಟನ್ ಥರ, ಅದಕ್ಕೆ ಇವರೇ ತರಕಾರಿನ ಯೂಸ್ ಮಾಡ್ಕೊತಾ ಇದ್ದೀವಲ್ಲ ಅದಕ್ಕೋಸ್ಕರ ಈ ರೀತಿ ತಿರುಗ್ಕೋಬೇಕು ನೀಟಾಗೆ. ನೋಡಿ ಈ ಥರ ನೀಟಾಗೆಲ್ಲ ತಿರುಗ್ಕೊತಾ ಕೈ ಆಡ್ತಾ ಇರಬೇಕು. ಆ್ಯಂಡ್ ನಾನು ಮೇನ್ ಫಸ್ಟ್ ಹೇಳ್ದಂಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೇಕು ನೀವು, ಯಾಕಂದರೆ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾರಿಗೆ ಎಣ್ಣೆ ಈ ಥರ ಹಾಕ್ಕೊಂಡ್ರೇ. ಆಮೇಲೆ ನಾನೇನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಬಿಡಿ, ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಇವಾಗೆಲ್ಲ ನೋಡ್ಬೋದು ನೀವು, ತುಂಬ ಕಡೆ ಮೊಟ್ಟೆ ಸಾರೇ ಜಾಸ್ತಿ ಇಷ್ಟಪಡ್ತಾರೆ. ಬಿಕಾಸ್ ಒಬ್ರೊಬ್ರು ನಾನ್ ವೆಜ್ ತಿನ್ನಲ್ಲ, ಮಟನ್ನು ಮಾಂಸ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಅವ್ರು ಈ ರೀತಿ ಮಾಡ್ಕೊತಾರೆ. ಆ್ಯಂಡ್ ಯಾವುದು ಇದು ಮಟನ್ಗೂ ಚಿಕನ್ ಕಂಪೇರ್ ಮಾಡಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅದೇ ಮಾಡ್ಕೊಂಡು ತಿಂತೀರಾ. ಅಷ್ಟು ಒಂದು 4-5 ಮೊಟ್ಟೆ, ಇಲ್ಲ 2 ಮೊಟ್ಟೆ 3 ಮೊಟ್ಟೆ, ಅದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ ನಿಜ ಒಂದು ಸತಿ ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಎಲ್ಲ ಕಂಪ್ಲೀಟ್ಲಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಬೇಯಬೇಕು ಮೀನು. ಆ್ಯಂಡ್ ನಾನು ಅದು ಜಾರಲ್ಲಿ ಇದ್ದಿದ್ದಂತಹ ಇದಕ್ಕೇ ನಾನು ನೀರು ಮಿಕ್ಸ್ ಮಾಡಿಕೊಂಡು ವೇಸ್ಟ್ ಮಾಡ್ತಾಯಿಲ್ಲ, ಅದರಲ್ಲೇ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದೇನೆಂದರೆ ಗಟ್ಟಿ ಇರಬೇಕು ಸಾರು, ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ, ತುಂಬ ಜಾಸ್ತಿ ನೀರು ಥರನೂ ಮಾಡ್ಕೊಳಕ್ಕೆ ಹೋಗಬೇಡಿ, ಗಟ್ಟಿ ಥರನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಹಾಕಬೇಕು. ಆಮೇಲೆ ನಾನು ಅದಕ್ಕೇ ಇನ್ನೊಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಅದರೊಳಗಡೆ ಇರೋ ಅಂಥ ಮಸಾಲೆಗಳ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಬಬಲ್ಸ್ ಥರ ಬರ್ತಾಯಿದೆ ನೋಡಿ. ನೀಟಾಗಿ ಮಳಬೇಕು ಸಾಂಬಾರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ಯೂಸ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಿಮ್ಗೇನಾದರೂ ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ, ಮೊದಲೇ ಕಮ್ಮಿನೇ ಹಾಕ್ಕೊಳ್ಳಿ. ಬಿಕಾಸ್ ಮಳ್ತಾ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಉಪ್ಪು ಹಾಕ್ಬೇಕಾ ಖಾರ ಹಾಕ್ಬೇಕಾ ಅಂತ ಗೊತ್ತಾಗುತ್ತೆ. ಆವಾಗ ನೀವು ನೋಡ್ಕೋಬೋದು ಉಪ್ಪು ಖಾರ ಎಲ್ಲ. ನಾನು ಈ ರೀತಿ ತಿರುವಿದ್ದೀನಿ ನೋಡಿ, ಮಳಬೇಕು ನೀಟಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆಗಲೇ ಘಮ ಅಂತ ಇದೆ ಮನೆಯೆಲ್ಲ, ಚಿಕನ್ ಮಟನ್ ಥರ ಸ್ಮೆಲ್ ಬರ್ತಾಯಿದೆ. ಎಷ್ಟು ಬೇಕೋ ಅಷ್ಟು ನೀರು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಲೋಟ ದೊಡ್ಡ ಲೋಟ ಆಗುವಷ್ಟೇ ನಾನು ನೀರು ಯೂಸ್ ಮಾಡ್ಕೊಂಡಿದ್ದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮೊಟ್ಟೆ ಸಾಂಬಾರು. ನೀವು ರಿಯಲಿ ತಿನ್ನಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗ್ಬಿಟ್ಟಿತ್ತು ನೋಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಈ ರೀತಿ ಮೇಲೆ, ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಸಾಕು, ಜಾಸ್ತಿನೂ ಹಾಕ್ಕೋಬೇಡಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಆ್ಯಂಡ್ ಕರ್ಬೇವಿನ ಸೊಪ್ಪನ್ನ ಮೊದಲೇ ಹಾಕ್ಕೊಂಡಿರ್ತೀವಲ್ಲ, ಆವಾಗ ನಾವು ಕೊತ್ತಂಬರಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಬಿಕಾಸ್ ಇದು ತುಂಬ ಅಂದರೆ ತುಂಬ ಆರಾಮಾಗಿ ಬೆಂದ್ಬಿಡುತ್ತೆ. ಎಲ್ಲ ಆದಮೇಲೆ ನಾವು ಕೊತ್ತಂಬರಿ ಯೂಸ್ ಮಾಡ್ಕೊಬೇಕು. ನಾನು ಆವಾಗಲೇ ಹೇಳ್ದಂಗೆ ಮೊಟ್ಟೆ ಸಾಂಬಾರು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್. ನಾನು ದೋಸೆಗೂ ಅಷ್ಟೇ. ಆ್ಯಂಡ್ ಇದನ್ನು ಮುದ್ದೆ ಜೊತೆ ತಿಂದ್ಬಿಟ್ರೆ ಅಂತೂ ತುಂಬ ಅಂದರೆ ತುಂಬ 2 ಮುದ್ದೆ ತಿನ್ನೋ ಅಷ್ಟು ಥರ ಆಗುತ್ತೆ. ಇವಾಗ ಕ್ಲೋಸ್ ಮಾಡಿದೆ ತೆಗಿತಾ ಇದ್ದೀನಿ ನೋಡಿ, ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿದೆ, ಆಮೇಲೆ ತೆಗಿತಾ ಇದ್ದೀನಿ. ಮಳ್ತಾ ಇದೆ, ಇಷ್ಟು ಮಳಬೇಕು ತುಂಬ. ಮೊಟ್ಟೆ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು 6 ಬೇಯಿಸ್ಕೋಬೇಕು ಮುಂಚೆನೇ ಅಂತ. ನಾನು ಇಲ್ಲೊಂದು 6 ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. 6 ಮೊಟ್ಟೆ ಮುಂಚೆನೇ ಬೇಯಿಸ್ಕೊಂಡಿದ್ದೆ. ಬೇಯಿಸಿರೋ ಅಂತಹ ಮೊಟ್ಟೆನ ನಾವು ಯೂಸ್ ಮಾಡ್ಕೊಬೇಕು. ನಾನು ಇಲ್ಲೊಂದು 6 ಮೊಟ್ಟೆ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ 6 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ, ಮೊದಲೇ ಹಾಕ್ಕೊಂಡಿದ್ದೆ ನಾನು. ಆ್ಯಂಡ್ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬಿಕಾಸ್ ನಾವು ಏನಂದರೆ ಇವಾಗ 10 ಮಿನಿಟ್ಸ್ ಕ್ಲೋಸ್ ಮಾಡಿಬಿಡೋಣ. ಈಗ ನಾನು ತೆಗೆದು ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ರೆಡಿ ಆಗಿದೆ ಸಾಂಬಾರು. ಒಂದು 15 to 20 ಮಿನಿಟ್ ನಾವು ಕುದಿಸಿದ್ರೆ ಸಾಕು, ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ. ಈ ರೀತಿ ತಿರುವಿಕೊಳ್ಳಿ, ಒಂದು ಸ್ವಲ್ಪ ತಿರುವ್ಕೊತಾ ಇರಿ.
ಮೊಟ್ಟೆಗೆಲ್ಲ ಅದು ನೀಟಾಗಿ ಹಿಡಿಬೇಕಲ್ವ, ಒಂದು ಸ್ವಲ್ಪ ಇವಾಗಿನ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಖಾರ ಎಲ್ಲ ನೋಡಿದೆ, ಎಲ್ಲ ಸೂಪರಾಗಿತ್ತು, ಎಲ್ಲ ಚೆನ್ನಾಗಾಗಿತ್ತು. ಒಳ್ಳೆ ಕಾಂಬಿನೇಷನ್ ಮಾತ್ರ ಮುದ್ದೆಗಿದು, ಚಪಾತಿಗೂ ಹೌದು ಆ್ಯಂಡ್ ದೋಸೆಗಂತೂ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನಾನು ಉಪ್ಪು ಖಾರ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಲೋ ಫ್ಲೇಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಮೊಟ್ಟೆ ಸಾಂಬಾರು ಕಂಪ್ಲೀಟ್ಲಿ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.